ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ಶುಕ್ರವಾರ. ಸೊ ಶುಕ್ರವಾರದ ವ್ಲಾಗ್ ಮಾಡ್ತಾ ಇದ್ದೀನಿ ನಾನಿವತ್ತು. ಆ್ಯಂಡ್ ಹೋಪ್ ಎಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ವಿಡಿಯೋ. ಇವತ್ತು ಈವ್ನಿಂಗ್ ಅಂತ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ರೂಟೀನ್ನ. ಸೊ ಇವತ್ತು ನನ್ನ ಈವ್ನಿಂಗ್ ರೂಟೀನ್ ನೋಡ್ಬೋದು ನೀವು. ಆ್ಯಂಡ್ ಇಲ್ಲಿ ನಾನು ಸ್ವಲ್ಪ ಟೀ ಕುಡಿಯೋಣ ಅಂತ ಅಂದ್ಕೊಂಡು ಹಾಲು ಕಾಯಿಸ್ಕೊತಾ ಇದ್ದೀನಿ. ಸಾಕಷ್ಟು ಜನ ಆವಾಗಿನ ಕಾಲದಲ್ಲೆಲ್ಲ ಅಂತಂದರೆ ಆವಾಗಿನ ಕಾಲದಲ್ಲಂದರೆ ನಾವು ಸಣ್ಣವರಿದ್ದಾಗ ನಮ್ಮ ಅಮ್ಮಂದಿರು ಏನು ಮಾಡೋರು ಅಂದರೆ ಹಾಲನ್ನ ಕಾಯಿಸ್ಬೇಕಾದ್ರೆ ಹಾಲನ್ನ ಪಾತ್ರೆಲಿ ಹಾಕಿ ಇನ್ನು ಮಿಕ್ಕಿದ್ದು ಸ್ವಲ್ಪ ಪ್ಯಾಕೆಟಲ್ಲಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಕುಲುಕ್ಸಿ ಹಾಕೋರು. ಸೊ ಬಟ್ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಹಳೇದ್ರಲ್ಲೇ ಹೊಸತನನ ಕಾಣಬೇಕು ಅಂತಾರಲ್ಲ. ಸೊ ಹಾಗಾಗಿ ಆ್ಯಂಡ್ ಸಾಕಷ್ಟು ಎಲ್ಲರೂ ಸ್ವಲ್ಪ ಹಾಗೆ ಮಾಡೋದಕ್ಕೆ, ಬಟ್ ಕೆಲವೊಬ್ರು ಮಾಡೋದಿಲ್ಲ ಆ್ಯಂಡ್ ವಾಟರ್ನ ಆ್ಯಡ್ ಮಾಡೋದಿಲ್ಲ ಪ್ಯಾಕೆಟಲ್ಲಿ ಹಾಕಿ. ಸೊ ಹಾಗೆ ಹಾಲನ್ನ ಹಾಕಿಬಿಟ್ಟು ಹಂಗೆ ಬಿಸಾಡ್ತಾರೆ ಪ್ಯಾಕೆಟ್ಸ್ನ. ಸೊ ಇವಾಗೆಲ್ಲ ಪ್ರತಿಯೊಂದಕ್ಕೂ ಏನಾದರೂ ಒಂದು ರೀಸನ್ ಕಂಡುಹಿಡ್ತಿರ್ತಾರೆ. ಅದನ್ನು ಹಾಕಿದರೆ ಹಿಂಗಾಗುತ್ತೆ, ಇದನ್ನು ಹಾಕಿದರೆ ಹಂಗಾಗುತ್ತೆ ಅಂತ ಅಂದ್ಕೊಂಡು ಆ ಥರನೇ ಮಾಡ್ಕೊತೋದ್ರೆ ಎಲ್ಲದನ್ನು ಬಿಡಬೇಕಾಗುತ್ತೆ ಒಂದಿನ. ಸೊ ಇದಾದಮೇಲೆ ನಾನು ಸ್ವಲ್ಪ ಟೀ ಪೌಡ್ರ್ ಮತ್ತು ಸಕ್ಕರೆನ ಹಾಕೋತಾ ಇದ್ದೀನಿ. ಸ್ವಲ್ಪ ನಾನು ಶುಗರ್ ಕಮ್ಮಿ ಕುಡಿಯೋದು ಟೀಗೆ. ಸೊ ಹಾಗಾಗಿ ಸ್ವಲ್ಪ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು ಏಲಕ್ಕಿ ಹಾಕೋತಾ ಇದ್ದೀನಿ. ಆ್ಯಂಡ್ ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ಬಟ್ಟೆ ಒಣಗಾಕಿದ್ದೆ ಮಾರ್ನಿಂಗ್ ಟೈಮಲ್ಲಿ. ಅದು ಒಣಗಿದ್ದನ್ನು ಚೆಕ್ ಮಾಡಬೇಕಾಗಿತ್ತು. ಯಾಕಂದರೆ ತುಂಬ ಮಳೆ ಮೋಡ ಆಗೋಕ್ಕೆ ಶುರು ಆಯಿತು. ಸೊ ಹಾಗಾಗಿ ಮತ್ತೆ ಒಳಗೆ ತಂದು ಹಾಕ್ಕೊಂಡು ಬಿಡೋಣ ಬಟ್ಟೆಗಳನ್ನ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀನಿ ಒಣಗಿದಾವ ಅಂತ ಅಂದ್ಕೊಂಡು. ಒಣಗಿದೆ ತೊಗೊಂಬರೋಣ ಅಂತ ಅಂದ್ಕೊತಾ ಇದ್ದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ನಾನು ಸ್ಟ್ಯಾಂಡ್ ಆರ್ಡರ್ ಮಾಡಬೇಕಾಗಿತ್ತು ಬಟ್ಟೆ ಒಣಗಾಕ್ಲಿಕ್ಕೆ. ಅದನ್ನು ಮಾಡಬೇಕು. ಆ್ಯಂಡ್ ಇದು ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ನನಗೆ ನೆನಪಾಯಿತು ಸ್ಟ್ಯಾಂಡ್ ಆರ್ಡರ್ ಮಾಡಬೇಕು ಅಂತ ಅಂದ್ಕೊಂಡು. ಯಾಕಂದರೆ ಇವಾಗ ಸದ್ಯಕ್ಕೆ ಚೇರ್ ಮತ್ತು ಬಾಲ್ಕನಿಲಿ ಹಾಗೆ ಒಣಗಾಕ್ತಾ ಇದ್ದೆ ಬಟ್ಟೆನ. ಆ್ಯಂಡ್ ಕಾಮೆಂಟ್ ಮೂಲಕ ತಿಳಿಸಿ ಸಜೆಷನ್ ಕೊಡಿ, ಯಾವ ಥರ ಥ್ರೆಡ್ಡಿಂಗ್ಗೆ ಕೆಳಗೆ ರೋಪ್ ಬರುತ್ತಲ್ಲ ಆ ಥರ ಎಳೆದ್ಬಿಟ್ಟು ಹಾಕೋದು ಬಟ್ಟೆದು ಹಾಕೋದಕ್ಕೆ ಚೆನ್ನಾಗ ಅಥವಾ ಸ್ಟ್ಯಾಂಡ್ ಇಟ್ಕೊಂಡು ಯೂಸ್ ಮಾಡ್ಕೊಳೋದು ಚೆನ್ನಾಗ ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ, ನನಗೆ ನೇಚರ್ನ ಕ್ಯಾಪ್ಚರ್ ಮಾಡೋದು ಅಂತಂದರೆ ನನಗೆ ತುಂಬ ಇಷ್ಟ ಮುಂಚೆಯಿಂದನೂ. ಲೈಕ್ ಐ ಆಮ್ ರಿಯಲಿ ವೆರಿ ಒಬ್ಸೆಸ್ಡ್ ಆಫ್ ಕ್ಯಾಪ್ಚರಿಂಗ್ ದೀಸ್ ಬ್ಯೂಟಿಫುಲ್ ಬರ್ಡ್ಸ್, ಅನಿಮಲ್ಸ್ ಆ್ಯಂಡ್ ಆಲ್. ಸೊ ನನಗೆ ಎಲ್ಲೆಲ್ಲಿ ಆದಷ್ಟು ಟೈಮ್ ಸಿಗುತ್ತೋ ನಾನೆಲ್ಲ ಬ್ಯೂಟಿಫುಲ್ಲಾಗಿ ಕ್ಯಾಪ್ಚರ್ ಮಾಡಿ ಇಟ್ಕೋತೀನಿ. ವೀಡಿಯೋದಲ್ಲಿ ತೋರಿಸೋದಕ್ಕಲ್ಲ ಅನ್ನೋದಕ್ಕೋಸ್ಕರ ನನ್ನ ಪರ್ಸ್ನಲ್ಲಾಗಿ ನಾನು ಖುಷಿಗೋಸ್ಕರನಾದರೂ ಕ್ಯಾಪ್ಚರಿಂಗ್ ಮಾಡಿ ಇಟ್ಕೋತೀನಿ. ಆ್ಯಂಡ್ ಇಲ್ಲಿ ನಾನು ಸ್ವಲ್ಪ ಗಿಡಕ್ಕೆ ನೀರು ಹಾಕೋಣ ಅಂತ ಅಂದ್ಕೊಂಡು ಲೋಟ ತರ್ತಾಯಿದ್ದೀನಿ. ಸ್ವಲ್ಪ ಕೆಳಗೆಲ್ಲ ಮಣ್ಣು ಗಲೀಜಾಗಿತ್ತು. ಸೊ ಅದನ್ನೆಲ್ಲ ವಾಶ್ ಮಾಡಿ ಇವಾಗ ನೀರು ಹಾಕ್ತಾಯಿದ್ದೀನಿ. ಸೊ ದಟ್ ಬಿಸಿಲಿದ್ದಾಗ ಚೆನ್ನಾಗೆ ಅಬ್ಸರ್ವ್ ಆಗುತ್ತೆ ಅಂತ ಅಂದ್ಕೊಂಡು. ಆ್ಯಂಡ್ ಇವಾಗ ಮಳೆ ಬರೋದ್ರಿಂದ ಸೊ ಹಾಗಾಗಿ ಸ್ವಲ್ಪ ನಾನು ಜಾಸ್ತಿ ನೀರು ಹಾಕಲಿಲ್ಲ. ಯಾಕಂತಂದರೆ ತುದೀಲಿ ಇಟ್ಟಿರೋದ್ರಿಂದ ಬಾಲ್ಕನಿಲಿ ಆದಷ್ಟು ಮಳೆದೇ ಅರ್ಧ ನೀರು ತುಂಬ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಆ್ಯಂಡ್ ನಾನಿಲ್ಲಿ ಟೀ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ರಿಫ್ರೆಶ್ಮೆಂಟಿಗೆ ನಾನು ಸ್ವಲ್ಪ ಟೀ ಕುಡಿತೀನಿ. ಆ್ಯಂಡ್ ನೀವು ಪ್ರತಿ ವಿಡಿಯೋದಲ್ಲಿ ನೋಡಿರ್ತೀರ ನಾನು ಈ ಕ್ಯಾಂಡಲ್ ಹಚ್ತಾ ಇರ್ತೀನಿ. ಸಾಕಷ್ಟು ಜನ ಕೇಳಿದ್ದೀರಾ ಅದ್ರ ಲಿಂಕ್. ಸೊ ಹಾಗಾಗಿ ಇದು ಆನ್ಲೈನಲ್ಲಿ ಏನು ಪರ್ಚೇಸ್ ಮಾಡಿದ್ದಲ್ಲ, ನಾನು ಆಫ್ಲೈನ್ ಸ್ಟೋರಲ್ಲೇ ಹೋಗಿ ತೊಗೊಂಡು ಬಂದಿದ್ದು. ಸೊ ಹಾಗಾಗಿ ಆ್ಯಂಡ್ ಇದು ಫ್ರಾಗ್ನೆನ್ಸ್ ಅಷ್ಟು ಫ್ರಾಗ್ನೆನ್ಸ್ ಇರೋದಿಲ್ಲ. ಸೊ ಜಸ್ಟ್ ಕ್ಯಾಂಡಲ್ ಹಚ್ಚಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ. ಫ್ರಾಗ್ನೆನ್ಸಿಂದ ಆರ್ಡರ್ ಮಾಡಿದ್ದೀನಿ, ಬರುತ್ತೆ ಇಷ್ಟರಲ್ಲಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು. ಒಂದು ಸೆಟ್ ಬರುತ್ತೆ 5 to 6 ಇಲ್ಲ 7 to 8 ಡಿಪೆಂಡ್ಸ್ ಅಪಾನ್ ದ ಸೈಜ್ ಆ್ಯಂಡ್ ಕ್ವಾಂಟಿಟಿ. ನೀವು ಯಾವ್ದು ಬೇಕಾದರೂ ಕೂಡ ಏನದು ಪರ್ಚೇಸ್ ಮಾಡ್ಬೋದು ರಿಲೇಟೆಡ್ ಟು ಯೋರ್ ಏನಂತ ಫ್ಲೇವರ್ಸ್. ಸೊ ಇವಾಗ ನಾನು ಸ್ವಲ್ಪ ಟೀ ಕುಡಿತಾ ಇದ್ದೀನಿ. ನಮಗೋಸ್ಕರ ನಾವು ಟೈಮ್ ಕೊಡ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಬೀಯಿಂಗ್ ಹೌಸ್ ವೈಫ್ಸ್, ಮಾಮ್, ನಮಗೆಲ್ಲ ತುಂಬ ಅವಶ್ಯಕತೆ ಇದೆ ಆ್ಯಂಡ್ ಇರಬೇಕು ಕೂಡ. ನಮಗೆ ಸೆಲ್ಫ್ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ. ಯಾಕಂತಂದರೆ ಬೇರೆಯವ್ರಿಗೋಸ್ಕರನೇ ನಮ್ಮ ಜೀವನ, ಪ್ರೀತಿ ಆಗಿರ್ಬೋದು, ಕೇರಿಂಗ್ ಆಗಿರ್ಬೋದು, ಅದನ್ನ ಫಸ್ಟ್ ನಮಗೋಸ್ಕರ ನಾವು ಕೊಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಯಾಕೆಂತಂದರೆ ಬೇರೆಯವರು ನಾವೇನು ಪ್ರೀತಿ ಕಾಳಜಿ ತೋರಿಸ್ತೀವಿ ಅದು ನಮಗೂ ಇನ್ ರಿಟರ್ನ್ ಆಗಿ ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಮಗೆ ಅದನ್ನು ನಮ್ಮ ಮೇಲೆ ಇರಬೇಕು ಅನ್ನೋದು ಫಸ್ಟ್ ನನ್ನ ಒಂದು ಅಭಿಪ್ರಾಯ, ಭಾವನೆ. ಸೊ ರಿಷಿ ಆದಮೇಲೆ ಅವನ ಜೊತೆ ಒಂದು 10 to 15 ಮಿನಿಟ್ಸ್ ಟೈಮ್ನ ಸ್ಪೆಂಡ್ ಮಾಡ್ತೀನಿ ಪ್ರತಿನಿತ್ಯ. ಯಾಕೆಂತಂದರೆ ಎದ್ದಿದ ತಕ್ಷಣವೇ ಮೊಬೈಲ್ ಅಥವಾ ಟಿವಿಗೆ ಅಡಿಕ್ಷನ್, ಇಟ್ಸ್ ನಾಟ್ ಅ ಗುಡ್. ನಮ್ಮ ಒಂದು ಬಾಂಡಿಂಗ್ ತುಂಬ ಚೆನ್ನಾಗಿರಬೇಕು ಅಂತಂದರೆ ನಾವು ಅವ್ರ ಜೊತೆ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಬೇಕು. ಆ್ಯಸ್ ಯೂಟ್ಯೂಬರ್ಸ್ ಕೆಲವೊಂದ್ಸಲಿ ನನಗೆ ಅಷ್ಟು ಟೈಮ್ ಕೊಡೋದಕ್ಕಾಗಲ್ಲ. ಯಾಕಂತಂದರೆ ವೀಡಿಯೋ ಮಾಡ್ಕೋಬೇಕು ಆ್ಯಂಡ್ ಆ್ಯಂಗಲ್ ವೈಸ್ ಕೂಡ ಚೇಂಜ್ ಮಾಡ್ಕೊಂಡು ವೀಡಿಯೋ ಮಾಡಬೇಕು. ಆ್ಯಂಡ್ ಎಡಿಟಿಂಗಿಗೆ ಕೂತ್ಕೊತೀನಿ. ಅದರಲ್ಲೇ ನಾವು ಟೈಮ್ ಮಾಡಿಕೊಂಡು ಆದಷ್ಟು ಮಕ್ಕಳಿಗೆ ಟೈಮ್ನ ಕೊಡಬೇಕಾಗತ್ತೆ. ಆ್ಯಂಡ್ ಸಾಕಷ್ಟು ಜನ ಕಾಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸ್ತಾರೆ ಡೈರೆಕ್ಟಾಗಿಯೇ. ಏನಂದರೆ ತುಂಬ ಲೈಕ್
ಫಿಲಾಸಫರ್ ಥರ ಮಾತಾಡ್ತೀರಾ ಅಂತ ಅನ್ಕೊಂಡು. ಯಸ್, ಅಫ್ಕೋರ್ಸ್ ಐ ಮೀನ್ ಇನ್ಫ್ಲುಯೆನ್ಸರ್. ಸೊ ಹಾಗಾಗಿ ನನ್ನ ಲೈಫಲ್ಲಿ ಏನು ನಡೆಯುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಕೆಲವೊಂದು ಇನ್ಫಾರ್ಮೇಷನ್ ಟಿಪ್ಸ್ ಆಗಿರ್ಬೋದು. ಸೊ ಪ್ರತಿಯೊಂದನ್ನು ನಾನು ಶೇರ್ ಮಾಡ್ಕೊಳೋದು ನನ್ನ ಒಂದು ಕಂಟೆಂಟ್, ನನ್ನ ಒಂದು ಕರ್ತವ್ಯ ಆ್ಯಂಡ್ ನನ್ನ ಒಂದು ಜಾಬ್ ಅದೇ. ಸೊ ಅದನ್ನ ಮಾತಾಡೋದೇ ನೀವು ಲೈಕ್ ಕಾಮೆಂಟ್ರಿ ಹೊಡಿತೀರಾ ಅಂತಂದ್ರೆ ನಾನು ಏನು ಮಾಡೋದಕ್ಕಾಗಲ್ಲ. ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್. ನನ್ನ ಒಂದು ಕೆಲಸದ ಬಗ್ಗೆ ಅಷ್ಟೇ ನಾನು ತಲೆನ ಕೆಡಿಸ್ಕೋಬೇಕಾಗತ್ತೆ. ಆ್ಯಂಡ್ ಕಮೆಂಟ್ಗಳಿಗೆಲ್ಲ ನಾನು ತಲೆ ಕೆಡ್ಸ್ಕೊಳೋದೆಲ್ಲ, ನೆಗೆಟಿವ್ ಕಮೆಂಟ್ಸ್ ಎಲ್ಲ ಪಕ್ಕದಲ್ಲಿ ಇಡ್ತೀನಿ. ಆ್ಯಂಡ್ ನಾನು ಜಾಸ್ತಿ ಟೈಮ್ ಕೊಟ್ಕೊಂಡು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡು ಕೂರೋದಿಲ್ಲ. ಆ್ಯಂಡ್ ನನಗೆ ಸ್ವಲ್ಪ ಡಿಶ್ ವಾಷಿಂಗ್ ಇತ್ತು, ಸೊ ಅದನ್ನೆಲ್ಲ ಮಾಡ್ಕೊತ ಇವಾಗ ನನ್ನ ಒಂದು ಮೇನ್ ಅಂತಂದರೆ ಕೆಲಸ ಬರೋದೇ ನನಗೆ ಪಾತ್ರೆಗಳನ್ನ ನೀಟಾಗಿ ಇಟ್ಕೊಳ್ಳೋದು ಆ್ಯಂಡ್ ವಾಶ್ ಮಾಡಿ ಎತ್ತಿಟ್ಕೊಳ್ಳೋದು. ಸೊ ಹಾಗಾಗಿ ಅದನ್ನ ಫಸ್ಟ್ ಮುಗಿಸ್ಕೊಂಡ್ಬಿಟ್ರೆ ನನ್ನ ಒಂದು ಡೈಲಿ ಬೇಸಿಸಲ್ಲಿ ಒಂದು 70% ಕೆಲಸನೇ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇವಾಗೆಲ್ಲ ಆಗಿದ ತಕ್ಷಣ ನಾನು ಸ್ವಲ್ಪ ಈವ್ನಿಂಗ್ ಟೈಮ್ ಅಲ್ಲ, ಸೊ ಹಾಗಾಗಿ ದೇವ್ರ ಪೂಜೆ ಮಾಡೋದಕ್ಕೆ ನಾನು ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿಬಿಟ್ಟು ನೀಟಾಗಿ ಸ್ವಲ್ಪ ನನ್ನ ಒಂದು ಸ್ಕಿನ್ ಕೇರ್ ಏನಿದೆ ಅದನ್ನ ಮುಗಿಸ್ಕೊಂಡು ಪೂಜೆ ಮಾಡೋಣ ಅನ್ಕೊತಾ ಇದ್ದೆ. ನನ್ನ ಒಂದು ಸ್ಕಿನ್ ಕೇರಲ್ಲಿ ಡೈಲಿ ನೀವು ನೋಡ್ಬೋದು, ನಾನು ಸೆಟಫಿಲ್ ಹೈಡ್ರೇಷನ್ ಲೋಷನ್ನ ಯೂಸ್ ಮಾಡ್ತೀನಿ. ನಾನು ಹಳೆ ವಿಡಿಯೋದಲ್ಲಿ ಕೂಡ ಸ್ಕಿನ್ ಕೇರಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ತುಂಬಾ ಯೂಸ್ಫುಲ್ ಆಗಿದೆ, ತುಂಬ ಗ್ಲೋಯಿ ಆಗಿದೆ, ಮತ್ತು ಶೈನಿಂಗ್ ಇಡುತ್ತೆ ಸ್ಕಿನ್ನು. ನಂದು ಆಕ್ನಿ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಪ್ರತಿಯೊಂದು ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಡೈಲಿ ಲಿಪ್ ಕೇರ್ಗೆ ನಾನು ವ್ಯಾಸ್ಲಿನ ಯೂಸ್ ಮಾಡ್ತೀನಿ, ಆರಲ್ಸ್, ಹಿಮಾಲಯ ಅಥವಾ ಬಯೋಲಿನ್. ನಾನು ಪ್ಲಮ್ ಅವ್ರದ್ದು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಇವಾಗ, ಪ್ಲಮ್ ಮತ್ತು ವ್ಯಾಸ್ಲಿನ್ ಅವ್ರದ್ದು. ಸೊ ನನ್ನ ಒಂದು ದಿನಚರಿ ಸ್ಟಾರ್ಟ್ ಆಗೋದೇ ನನ್ನ ದೇವರ ಪೂಜೆಯಿಂದ. ನಾನು ಪ್ರತಿ ವಿಡಿಯೋದಲ್ಲಿ ಕೂಡ ತಿಳಿಸ್ತಾ ಬಂದಿದ್ದೀನಿ, ದೇವ್ರ ಪೂಜೆಯಿಂದನೇ ನನ್ನ ಒಂದು ದಿನಚರಿ ಸ್ಟಾರ್ಟ್ ಆಗೋದು. ಬೆಳಗ್ಗೆ ಆಗಿರ್ಬೋದು, ಈವ್ನಿಂಗ್ ಆಗಿರ್ಬೋದು. ಸೊ ಮನೇಲಿ ಪಾಸಿಟಿವ್ ವೈಬ್ಸ್ ಇರಬೇಕಲ್ವಾ. ಸೊ ಹಾಗಾಗಿ ನಾವು ನಮ್ಮ ಕೆಲಸಗಳ ಮೂಲಕ ಪಾಸಿಟಿವ್ನೆಸ್ ತೊಡಗಿಸ್ಕೋಬೇಕು. ಆ್ಯಂಡ್ ನಾನಿಲ್ಲಿ ಏನಾದರೂ ಒಂದು ನನಗೆ ತಲೆಯಲ್ಲಿ ತಕ್ಷಣ ಹೊಳೆದಿದ ತಕ್ಷಣ ನಾನು ಈ ಕೆಲಸ ಮಾಡ್ಕೋಬೇಕು, ನೆಕ್ಸ್ಟ್ ಟೈಮ್ ನಾನು ಲೈಕ್ ನೆನಪಾಗೋದಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ಬಿಡ್ತೀನಿ, ಆ ಕ್ಷಣಕ್ಕೆ ಎಲ್ಲ ನೋಟ್ ಡೌನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಸೊ ದಟ್ ನನ್ನ ನೆನಪಾಗಲಿ ಅಂತ ಅನ್ಕೊಂಡು. ನನ್ನ ಲೈಫಲ್ಲಿ ನಾನು ಫಾಲೋ ಮಾಡೋದು ಒಂದೇ ರೂಲ್, ಯಾರು ಏನಾದರೂ ಅನ್ಕೊಂಡ್ಲಿ ನಾನು ಯಾವುದಕ್ಕೂ ನನ್ನ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ನಮಗೆ ನಾವೇ ಗುರ್ತಿಸ್ಕೊಳ್ಳೋದು ಬೇರೆಯವ್ರ ಮುಂದೆ ಅನ್ನೋದಕ್ಕಿಂತ ಅವ್ರಾಗ ಅವರೇ ಗುರ್ತಿಸಿ ನಮ್ಮನ್ನ ಮಾತಾಡಿಸ್ತಾರಲ್ಲ ನಮ್ಮ ಕೆಲಸದ ಮೂಲಕ, ಅದು ತುಂಬಾನೇ ಇಂಪಾರ್ಟೆಂಟ್. ಬಹಳ ಜನ ಎದುರಿಗೆ ಸಿಕ್ದಾಗ್ಲೂ ಕೂಡ ಆ್ಯಂಡ್ ಮೆಸೇಜಲ್ಲಿ ಕೂಡ ಹೇಳ್ತಾರೆ, ತುಂಬಾ ಫಿಲಾಸಫಿ ಹೊಡಿತೀರಾ, ಅದೆಲ್ಲ ಅವಶ್ಯಕತೆ ಇಲ್ಲ ವಿಡಿಯೋದಲ್ಲಿ ಅಂತ. ನನ್ನ ಅನಿಸಿಕೆ, ನನ್ನ ವಿಡಿಯೋದಲ್ಲಿ ಏನು ಹೇಳಬೇಕು ಅನ್ಸುತ್ತೆ, ಕೆಲವೊಬ್ರಿಗೆ ಇನ್ಫಾರ್ಮೇಟಿವ್ ಅನ್ಸ್ಬೋದು, ಕೆಲವೊಬ್ರಿಗೆ ಏನದು ಕಿವಿ ಕೊಡಬಾರ್ದು ಅನ್ಸ್ಬೋದು. ನಿಮ್ಗೆ ಇಷ್ಟ ಇದ್ರೆ ನೋಡಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿದ ಮುಗೀತಲ್ಲ. ಸೊ ಅದನ್ನೆಲ್ಲ ಬ್ಯಾಕ್ ಕಮೆಂಟ್ರಿ ಹೊಡೆಯೋದು, ಅಥವಾ ಅಯ್ಯೋ ಇಳ್ದಿದ್ದಿದೆ, ಅಯ್ಯೋ ಹಂಗೆ ಹಿಂಗೆ ಅನ್ಕೊಂಡು ಲೈಕ್ ಬ್ಯಾಕ್ ಸೀಟಲ್ಲಿ ಕೂತ್ಕೊಂಡು ಏನು ಕಮೆಂಟ್ರಿ ಹೊಡಿತೀರಾ. ಸೊ ಇಟ್ಸ್ ನಾಟ್ ಗುಡ್ ಫಾರ್ ಯಾರೇ ಯೂಟ್ಯೂಬರ್ಸ್ ಆಗಿರ್ಬೋದು, ಒಂದು ಇನ್ಫ್ಲೂಯೆನ್ಸಸ್ ಆಗಿ ನಾವು ಶೇರ್ ಮಾಡ್ಕೋಬೇಕಾಗಿರೋಂಥ ಟಾಪಿಕ್ಸ್ನ ನಾವು ಖಂಡಿತ ಶೇರ್ ಮಾಡ್ಕೋತೀವಿ. ಇಷ್ಟ ಇದ್ರೆ ನೋಡಿ, ಇಲ್ಲಾಂದ್ರೆ ಬಿಡಿ ಅಷ್ಟೇ. ನನ್ನ ಲೈಫಲ್ಲಿ ಓನ್ಲಿ ಪಾಸಿಟಿವ್ನೆಸ್ನ ನಾನು ಇಟ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ. ನೆಗೆಟಿವ್ ಕಮೆಂಟ್ಸ್, ನೆಗೆಟಿವ್ ಪೀಪಲ್ಸಿಗೆಲ್ಲ ನನ್ನ ಲೈಫಲ್ಲೇ ಜಾಗ ಇಲ್ಲ. ಆ್ಯಂಡ್ ನಾನು ಅದಕ್ಕೆಲ್ಲ ತಲೆನೂ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೊ ಒಂದು ಟೈಮ್ ಬರುತ್ತೆ, ಟೈಮ್ ಬರೋವರೆಗೂ ಕಾಯಬೇಕು, ಯಾವುದಕ್ಕೂ ಅವಸರ ಮಾಡಬಾರ್ದು. ಸೊ ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ, ಹೊಸ ಪಾಸಿಟಿವ್ನೆಸ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.